ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಮೈಸೂರಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದೀನಿ. ಅಲ್ಲಿ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಕಾಮನ್ ಆಗಿ ಮೈಸೂರಲ್ಲಿರೋರು ಎಲ್ರಿಗೂ ಈ ಆಂಜನೇಯ ದೇವಸ್ಥಾನ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನೇನು ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಫ್ರೆಂಡ್ಸ್, ನಾನು ಹೋಗ್ತಾ ಇರೋ ರೋಡು ಇವಾಗ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಈ ರೋಡು ಅರಮನೆ ಹತ್ರ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಸ್ಟ್ರೈಟಾಗಿ ಕರ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ನಾವು ಈ ರೋಟಲ್ಲೇ ಹೋಗ್ತಿದ್ದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಸ್ವಲ್ಪ ಬೇಗನೆ ಬಂದ್ವಿ. ಅಲ್ಲಿ ನೋಡಿದ್ರೆ ಅಲ್ಪ ಸ್ವಲ್ಪ ರಶ್ ಇತ್ತು ಅಷ್ಟೇ, ಜಾಸ್ತಿ ಏನೂ ಇರಲಿಲ್ಲ. ಸೊ ಇಲ್ಲೇ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಿದ್ದೀವಿ. ಫ್ರೆಂಡ್ಸ್ ನೋಡಿ, ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಬೆಳಗ್ಗೆ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನಾವು ಹೋಗೋಷ್ಟರಲ್ಲಿ ಮಹಾಮಂಗಳಾರತಿ ಎಲ್ಲ ಸ್ಟಾರ್ಟ್ ಆಗಿತ್ತು. ಫ್ರೆಂಡ್ಸ್, ಇವಾಗ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಅಲ್ಲಿ ಪಾರಿವಾಳಗಳಿಗೆಲ್ಲ ಊಟ ಹಾಕ್ತಿದ್ರು. ನಾನು ಸ್ವಲ್ಪ ಹಾಕಿ ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಆಟ ಆಡಿ ಹಾಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಶನಿವಾರ ಆಗಿರೋದ್ರಿಂದ ಅಲ್ಲಿ ಯಾವಾಗಲೂ ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ಸೊ ಅದನ್ನು ಕೂಡ ನೋಡೋಣ ಅಂತ ಹೋದ್ವಿ. ನೋಡ್ಬೋದು ನೀವು ನಮ್ಮ ಕರ್ನಾಟಕದ ಸಂಸ್ಕೃತಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಇದನ್ನ ನೋಡಿ ನಂಗಂತೂ ತುಂಬ ಖುಷಿ ಆಯಿತು. ಇದನ್ನೆಲ್ಲ ನೋಡಿಕೊಂಡು ನಂದು ಚೈನ್ ರೆಡಿ ಮಾಡಿಸೋದಿತ್ತು. ಸೊ ಹಾಗಾಗಿ ದೊಡ್ಡ ಗಡಿಯಾರ ಹತ್ರ ಇರೋ ಒಂದು ಚೈನ್ ಶಾಪಿಗೆ ಹೋಗ್ತಾ ಇದ್ದೆ. ನಾನು ರೆಗ್ಯುಲರಾಗಿ ಈ ಚೈನ್ ಶಾಪಿಗೆ ಬರೋದು. ನಿಮಗೂ ಗೊತ್ತಿದೆ ಅನಿಸುತ್ತೆ ಈ ಚೈನ್ ಶಾಪು. ಇಲ್ಲೆಲ್ಲ ರೆಡಿ ಮಾಡಿಸಿ ನೆಕ್ಸ್ಟು ತಿಂಡಿ ತಿನ್ನೋಣ ಅಂತ ದೇವಸ್ಥಾನದ ಹತ್ರನೇ ಇರೋ ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ದೋಸೆ ಮತ್ತು ಬಾತ್ ತೊಗೊಂಡು ತಿಂದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಪುನಃ ಇಡ್ಲಿ ಮತ್ತು ಹಾಫ್ ಬಾತ್ನ ತೊಗೊಂಡು ತಿಂದು ಇವಾಗ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಯಾವುದಾದ್ರೂ ವಿಡಿಯೋಗೋಸ್ಕರ ನನಗೆ ಕಮೆಂಟ್ ಹಾಕಿ. ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.